ಕೊಲೆಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಮಾಡ್ತಾ ಇರ್ತಕ್ಕಂಥ ಆ ಭಾವಚಿತ್ರದಲ್ಲಿದ್ದು ಅಂಬೇಡ್ಕರ್ ಅವರು ತಥಾಗತ ಗೌತಮ ಬುದ್ಧರವರಿಗೆ ವಂದಿಸೋದ್ರ ಮೂಲಕ ನೂತನ ರಾಜ್ಯ ಸರ್ಕಾರವನ್ನ DK ಶಿವಕುಮಾರ್ ಸರ್ಕಾರವನ್ನ ಅಭಿನಂದಿಸೋದ್ರ ಮೂಲಕ ಸ್ವಾಗತ ಮಾಡೋದ್ರ ಮೂಲಕ ನನ್ನ ಮಾತನ್ನ ಆರಂಭಿಸ್ತಾ ಇದ್ದೇವೆ. ಮತ್ತೆ ನಾವು ಈ ಸರ್ಕಾರವನ್ನ ವಿರೋಧ ಮಾಡ್ತಾ ಇಲ್ಲ, ಸ್ವಾಗತಿಸಿ ಅಭಿನಂದಿಸಿ ನಮ್ಮ ನೋವನ್ನ ನಮ್ಮ ಸಂವೇದನೆಯನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾರೋ ಅಪಪ್ರಚಾರ ಮಾಡ್ತಾರೆ, ಜ್ಞಾನ ಪ್ರಕಾಶ್ ಸ್ವಾಮಿಗಳು ಯಾರಿಗೋ ಒಬ್ರಿಗೆ ಮಂತ್ರಿ ಪದವಿ ಕೊಡ್ಸಕ್ಕೋಸ್ಕರ ಇಡೀ ರಾಜ್ಯ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ರೇ. ನಮ್ಮ ಸಮುದಾಯದವರು ಎಷ್ಟು ಮಂತ್ರಿ ಆಗಿದಾರ್ರಿ? ಯಾವ್ಯಾವ ಮಂತ್ರಿ ಆಗಿಲ್ಲ ಹೇಳ್ರಿ? ಯಾವ ಮಂತ್ರಿ ಆಗಿಲ್ಲ ಹೇಳ್ರಿ? ಬಸಲಿಂಗಪ್ಪನಿಂದ ಹಿಡಿದು ಇಲ್ಲಿವರೆಗೂ ಯಾವ್ಯಾವ ಮಂತ್ರಿ ಆಗಿಲ್ಲ? ಕಂದಾಯ ಆಗಿಲ್ವಾ? PW ಆಗಿಲ್ವಾ? ರೆವಿನ್ಯೂ ಆಗಿಲ್ವಾ? ಹೋರಾಟ ಆಗಿಲ್ವಾ? ಅರಣ್ಯ ಆಗಿಲ್ವಾ? ಯಾವ್ದಾಗಿಲ್ಲ ಹೇಳಿ? ನಾವು ಎಲ್ಲಾ ಮಂತ್ರಿಗಳು ಆಗಿದ್ದೀವಿ. ನಾವು ಕೇಳ್ತಾ ಇರೋ ಮುಖ್ಯಮಂತ್ರಿ, ನೀವು ಮುಖ್ಯಮಂತ್ರಿ ಮಾಡಿಲ್ಲ ಅನ್ನೋದಾದ್ರೆ ನಮ್ಮ ಓಣಿಗಳಿಗೆ ನಮ್ಮ ಬೀದಿಗಳಿಗೆ ನೀವು ಬಂದ್ರೆ ನಮ್ಮ ಬೂಟ್ಗಳನ್ನು ನಿಮಗೆ ತೋರಿಸ್ಬೇಕಾಗುತ್ತೆ. ನಮ್ಮ ಬೂಟ್ಗಳನ್ನ ಕಳ್ಕೊಂಡು ತೋರಿಸ್ಬೇಕಾಗುತ್ತೆ. ನಮ್ಮ ಜನ ನಾವು ತೋರಿಸ್ತೇವೆ. ನಾವು ಕೇಳ್ತಾ ಇರೋದು ಯಾವುದ್ರಿ? ಭಿಕಾರಿಗಳ? ನಾವು ಭಿಕ್ಷುಕರಲ್ಲಿ? ನಾವು ಈ ದೇಶದಲ್ಲಿ 83-90% ಮತದಾರರನ್ನ ನಾವು ಹೊಂದಿರತಕ್ಕಂಥವ್ರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ನಮ್ಮ ನಾಯಕತ್ವವನ್ನೇ ನಾಶ ಮಾಡಿದ್ರಿ, ನಮ್ಮ ನಾಯಕರುಗಳನ್ನ ನಾಶ ಮಾಡಿದ್ರಿ. ಶ್ರೀನಿವಾಸ ಪ್ರಸಾದ್, ಬಸಲಿಂಗಪ್ಪನವರು, ಇಂದ್ರಾಚಯ್ಯ, ಬೀರಾಚಯ್ಯ, ಬಸಲಿಂಗಪ್ಪ ಎಲ್ಲರನ್ನೂ ನಾಶ ಮಾಡಿದ್ರಿ, ಎಲ್ಲರನ್ನೂ ಬಲಿ ತಕೊಂಡ್ರಿ. ದಲಿತರ ರಕ್ತ ಹೀರಿದ್ದೀರಿ, ದಲಿತರ ರಕ್ತವನ್ನೇ ಹೀರಿದಿರಿ ನೀವು. ಹಾಗಂತ ಕಾಂಗ್ರೆಸ್ ಅನ್ನು ಸೋಲಿಸ್ತೀವಿ, ಆಲ್ಟ್ರ್ ಏನು ಬಿಜೆಪಿ ಗೆಲ್ಲಿಸ್ತಾರೆ? ನಾವು ನಮ್ಗೆ ಅಂಬೇಡ್ಕರ್ ದಾರಿ ತೋರಿಸಿದ್ದಾರೆ. ನಾವು ಅಂಬೇಡ್ಕರ್ ದಾರಿ ಹೋಗಕ್ಕೆ ತಯಾರಾಗಿ ನಿಂತಿದ್ದೇವೆ. ನಾವು ನಮ್ಮ ಜನ ತಯಾರಾಗಿ ನಿಂತಿದ್ದೇವೆ. ನಾವು ಅಂಬೇಡ್ಕರ್ ದಾರಿ ಹೋಗ್ಲಿಕ್ಕೆ. ನಿಮ್ಮ ಗುಲಾಮಗಿರಿಯ ಪಕ್ಷಗಳಿಗೆ ಬಾಬಾ ಸಾಹೇಬರು ಅವತ್ತೇ ಹೇಳಿದ್ದಾರೆ, ಯಾರೇ ಮುಖ್ಯಮಂತ್ರಿ ಬರಲಿ ಸಮಾಜ ಕಲ್ಯಾಣ ಖಾತೆ ಕೊಡೋದು 49,000 ಕೋಟಿ ಅಂತ ಹೇಳೋದು. ಆಗ್ಲೇ 25 ಕೋಟಿ ರಯ್ಯ. ನಿಮ್ ಬ್ರಿಡ್ಜ್ಗೂ ನಮ್ ದುಡ್ಡು ಬೇಕು, ನಿಮ್ ಮೆಟ್ರೋಗೂ ನಮ್ ದುಡ್ಡು ಬೇಕು, ನಿಮ್ ಸೇತುವೆ ಕಟ್ಟಕ್ಕೂ ನಮ್ ದುಡ್ಡು ಬೇಕು. ನಮ್ ದುಡ್ಡನ್ನ ಎತ್ಕೊಂಡ್ಬಿಟ್ಟು ನೀವು ಗ್ಯಾರಂಟಿಗೆ ಮಹದೇವಪ್ಪ ಸಮರ್ಥ ಅಲ್ಲ. ಎಂತ ದುಷ್ಟರು ನೀವು, ಎಂತ ನೀಚರು ನೀವು, ಎಂತ ಭ್ರಷ್ಟರು ನೀವು. ಸರ್ಕಾರನೇನ್ರಿ ನಿಮ್ದು? ದಲಿತರ ಹಣವನ್ನು ಇಟ್ಬಿಟ್ಟು ದಲಿತರಿಗೆ ದ್ರೋಹ ಬಗೆಯೋದು ದಲಿತರ ಕೈಯಿಂದಲೇ. ಅಂಬೇಡ್ಕರ್ ಹೇಳ್ತಾರೆ ಕೃಪಲಾನಿ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಕಾಂಗ್ರೆಸ್ ಕೃಪಲಾನಿ ಪಾರ್ಲಿಮೆಂಟ್ ಭವನದಿಂದ ಬರ್ತಾ ಇರ್ತಾರೆ ಅಂಬೇಡ್ಕರ್. ಕೃಪಲಾನಿ ಕೇಳ್ತಾರೆ, ಏನ್ ಅಂಬೇಡ್ಕರ್ ಬಹಳ ಇವತ್ತಿ ನಗುತ್ತಾ ಇದ್ದೀರಿ ಅಂತ. ಅಂಬೇಡ್ಕರ್ ಹೇಳ್ತಾರೆ, ಹೌದು, ನಮ್ಮ ದೇಶದ ರಾಜ ಮಹಾರಾಜರು ನಮ್ಮ ಜನರನ್ನ ಭಿಕಾರಿ ಮಾಡಿಬಿಟ್ಟಿದ್ರು. ನಾನು ಲಂಡನ್ಗೆ ಹೋಗಿ ನನ್ನ ಜನರನ್ನ ರಾಜ ಮಹಾರಾಜರನ್ನಾಗಿ ಮಾಡಿದ್ದೀನಿ, ಅದಕ್ಕೆ ನನಗೆ ಖುಷಿ ಇದೆ ಅಂತಾರೆ ಅಂಬೇಡ್ಕರ್. ಇವತ್ತೇನು ಅಹಿಂದ ನಾಯಕ ಅಂತ ಶಿವಚಿತ್ರ ದಂಡ್ಯಾದಂಥ SC ಮಾದೇವ್ರ ಪರವಾಗಿ ನಾವು ಹೋರಾಟ ಮಾಡ್ತಾಯಿದ್ವಿ. ನಾವು ಬಂದಿರೋದು ಬೆಳಗಾವಿ ಜಿಲ್ಲೆಯಿಂದ. ಪ್ರತಿ ಜಿಲ್ಲೆಯಿಂದ ನಾವು ಹೋರಾಟಗಾರಲ್ಲಿ ಬಂದಿದ್ದೆವು. 18 ತಾರೀಕು ಕ್ಯಾಬಿನೆಟ್ ಒಳಗೆ ಯಾವುದೇ ರೀತಿ SC ಮಾದೇವಪ್ಪರನ್ನು ತೋದೇ ಇದ್ದಾಗ ದೊಡ್ಡ ಪ್ರಮಾಣ ಪ್ರತಿ ತಾಲೂಕು ಮಟ್ಟದಲ್ಲಿ, ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಕಾಂಗ್ರೆಸ್ ವಿರೋಧ ನಾವು ಹೋರಾಟ ಮಾಡಬೇಕಾಗಿತ್ತು ಅಂತ ಹೇಳ್ತೀನಿ. ಈ ಹೋರಾಟಕ್ಕೆ ಕರೆ ನೀಡಿ ಎಷ್ಟು ದಿನ ಆಯಿತು ಸರ್? ಈ ಜನ ಸೇರಿದಾರಲ್ಲ ಅದಕ್ಕೆ ಈ ಹೋರಾಟ ನಿನ್ನೆ ಕರೆ ಕೊಟ್ಟಿದ್ದಾರೆ. ಇವತ್ತು ನಾವು ಇಮಿಡಿಯೇಟ್ಲಿ ಕೂಡಿದೆವು. ಮತ್ತೆ ಹೋರಾಟ, ಮತ್ತೆ ಇದನ್ನು ಪುನರ್ಜೀವನ ಕೊಟ್ಟು ಮತ್ತೆ ಇದನ್ನು ಸ್ಟ್ರಾಂಗ್ ಮಾಡ್ತೀವಿ ಅಂತ ಹೇಳ್ತೇವೆ. ಹೋರಾಟ ಮಾಡ್ತಿರೋ ಉದ್ದೇಶ ಈಗ ಎಲ್ಲರಿಗೂ ಗೊತ್ತಿದ್ದ ಮಾತಿದೆ, SC ಮಾದೇವಪ್ಪ ಅವರನ್ನು ಸಚಿವ ಸಂಪುಟದಲ್ಲಿ ತಗೋಬೇಕಂತ. ಮತ್ತು ಇವಾಗ ಅತಿ ಸಣ್ಣ ಪ್ರಮಾಣದಲ್ಲಿ ನಾವು ಜನಸಂಖ್ಯೆ ಕೂಡಿದ್ದೀವಿ. ಅವರನ್ನು ತಗೊಳ್ಳದೇ ಇದ್ದರೆ, ಸಚಿವ ಸ್ಥಾನಕ್ಕೆ ತಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ 1,000 ಗಟ್ಟಲೆ ಅಲ್ಲ 10 ಲಕ್ಷ ಗಟ್ಟಲೆ ನಾವು ಮುಂದೆ
ಪ್ರತಿಭಟನೆ ಮಾಡಬೇಕು. ತಗೊಳ್ಳಲ್ಲ ಅನ್ನೋ ಸೂಚನೆ ಹೇಗೆ ಬಂತು? ತಗೊಳ್ಳಲ್ಲ ಅನ್ನೋ ಸೂಚನೆ ಇವಾಗ ಹೊರಗಡೆನೆ ಇಟ್ಟಿದ್ದಾರಲ್ಲ, ಓಕೆ ತಗೊಳ್ಳೋ ಸೂಚನೆನೇ ಬರ್ತಾ ಇಲ್ಲ. ಅದಕ್ಕೆ ನಾವು ಇಷ್ಟು ಹೋರಾಟಕ್ಕೆ ಇಳಿಬೇಕಾಗಿದೆ. ಓಕೆ. ಹಾಂ, ಸೊ ಈ ಹೋರಾಟದಿಂದ ಆಗುತ್ತೆ ಅಂತನಾ? ಆಗುತ್ತೆ, ಆಗಲೇಬೇಕು. ಆಗಿಲ್ಲ ಅಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮುಂದುವರಿಸ್ತೀವಿ ನಾವು ಇಡೀ ರಾಜ್ಯಾದ್ಯಂತ. ನನ್ನ ಹೆಸರು ಸಿದ್ದರಾಜು ಅಂತೇಳಿ, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು. ನಾವು ಈ ದಿನ ಈ ಸಮಾವೇಶದಲ್ಲಿ ಅವ್ರಿಗೆ ನಾವು ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ನಮ್ಮನ್ನು ಕಡೆಗಣಿಸಿದೆ ಅಂತ ಹೇಳ್ಬೋದು. ಕಳೆದ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಎಸ್ ಸಿ ಮಾದೇವಪ್ಪ ಅವ್ರನ್ನ ಜೊತೆಗೂಡಿ ಅಧಿಕಾರವನ್ನು ಅವ್ರಿಗೆ ಕೊಟ್ಟು ಈಗ ಕಿತ್ಕೊಂಡಿರೋದು ನಮ್ಗೆ ಅತ್ಯಂತ ದಲಿತ ಸಮುದಾಯಕ್ಕೆ ತುಂಬ ನೋವಾಗಿದೆ. ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಹಿಂದ ಹೆಸರೇಳಿ ಅಧಿಕಾರಕ್ಕೆ ಬಂದು 3 ವರ್ಷ ಅಧಿಕಾರವನ್ನು ಅನುಭವಿಸಿ ನಮ್ಮ ದಲಿತರ ನಾಯಕ ಎಸ್ ಸಿ ಮಾದೇವಪ್ಪರನ್ನ ಕಡೆಗಣಿಸಿರೋದು ಅತ್ಯಂತ ನೋವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಮುಂದಿನ ಹೋರಾಟವನ್ನು ಉಗ್ರವಾಗಿ ಅವರಿಗೆ ಒಂದು ಮುಂದಿನ ಸಚಿವ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಅವರಿಗೆ ಒಂದು ಸ್ಥಾನಮಾನ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ಹೋರಾಟ ನಡೀತಾ ಇದೆ, ಉದ್ದೇಶ ಏನು ಮೇಡಮ್? ಮೊದಲನೇದಾಗಿ ನನ್ನ ಹೆಸರು RM ನಾರಾಯಣಸ್ವಾಮಿ ಅಂತ, ರಾಜ್ಯ ದಲಿತ ಸಂಘದ ಮುಖಂಡರು, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಒಂದು ಸಮಾವೇಶ ಅಥವಾ ಹೋರಾಟ ಕಾಂಗ್ರೆಸ್ ಹೈಕಮಾಂಡ್ಗೆ, ನಮ್ಮ ಒಂದು ದಲಿತ ಮುಖಂಡರುಗಳಿಗೆ ಒಂದು ಪಕ್ಷದಲ್ಲಿ ಯಾವ ರೀತಿ ಓಟ್ ಹಾಕೋ ಹೋಗಿ ನಮ್ಮನ್ನು ಸಮುದಾಯಗಳನ್ನು ಬಳಸ್ಕೊಂಡು ಈಗ ಮಂತ್ರಿ ಸ್ಥಾನಗಳು ನೀಡುವ ಸಂದರ್ಭದಲ್ಲಿ ಕಡೆಗಣಿಸಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ನ್ಯಾಯ ಪಡೆಯೋವರೆಗೂ ನಮ್ಮ ಹಕ್ಕು, ನಮ್ಮ ಪಾಲು ಏನಿದೆ ದಲಿತರ ಪಾಲು, ನಮ್ಮ ಎಲ್ಲ ದಲಿತ ಮುಖಂಡರು, ಸಚಿವರು ಯಾರು MLAಗಳಿದ್ದಾರೆ ಅವರೆಲ್ಲರಿಗೂ ಯಾರಿಗೆ ಅರ್ಹತೆ ಇದೆ ಅಂಥವ್ರಿಗೆ ಪರಿಗಣಿಸಿಕೊಡ್ಬೇಕು. ಮುಖ್ಯವಾಗಿ ನಮ್ಮ ಮಹದೇವಪ್ಪ ಸರ್ ಇರಬಹುದು ಅಥವಾ ಉಳಿದ ಅನೇಕ ಮುಖಂಡರುಗಳಿದ್ದಾರೆ, ಸೀನಿಯರಿಟಿ ಇದೆ. ಇವರು ಪಕ್ಷಕ್ಕಾಗಿ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಸಮುದಾಯಗಳಿಗೆ, ಅಲ್ಪಸಂಖ್ಯಾತರು, ಹಿಂದುಳಿದ ಸಮುದಾಯದ ಮುಖಂಡರು ಕೂಡ ಮಹದೇವಪ್ಪ ಸಾಹೇಬರು ಆಗಿರೋದ್ರಿಂದ ಅವರನ್ನು ಪರಿಗಣನೆಗೆ ತಗೊಂಡು, ತದನಂತರ ಉಳಿದ ದಲಿತ ಮುಖಂಡರುಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರನ್ನೂ ಕೂಡ ಪಕ್ಷ ಗೌರವ ಕೊಟ್ಟು ಮಂತ್ರಿ ಸ್ಥಾನಗಳನ್ನು ಕೊಟ್ಟರೆ 28ಕ್ಕೆ ಮತ್ತೆ ಕಾಂಗ್ರೆಸ್ ಬರುತ್ತೆ. ಇಲ್ಲ ಅಂತಂದರೆ ಬಹಳ ಕಷ್ಟದ ದಿನಗಳು ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಎಲ್ಲರೂ ದಲಿತರು ಸಿಡಿದಿದ್ದಾರೆ. 75 ವರ್ಷಗಳಿಂದ ನಾವು ದಲಿತ ಮುಖ್ಯಮಂತ್ರಿ ಕೊಡ್ತಾರೆ ಅಂತ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ಕೊಂಡ್ಬಂದರೆ, ಈ ಕೊನೆ ಹಂತದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರು. ಖಾಲಿಯಾದಾಗಲೂ ಕೂಡ ಮುಖ್ಯಮಂತ್ರಿ ಒಂದು ಹುದ್ದೆನ ದಲಿತರಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಮತ ಬ್ಯಾಂಕ್ ದಲಿತರು ಯಾಕೆ ಓಟ್ ಹಾಕಬೇಕು? ಸರ್, ಇವಾಗ ಮಂತ್ರಿ ಆಗಬೇಕಾ ಮುಖ್ಯಮಂತ್ರಿ ಆಗಬೇಕಂತ? ಮುಖ್ಯಮಂತ್ರಿನೂ ಕೊಡಬೇಕು, ಮಂತ್ರಿನೂ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ದುಡ್ದಿರ್ತಾನೋ ಅವನಿಗೆ ಕೂಲಿ ಕೊಡುವಂಥದ್ದು, ಕೂಲಿ ಮಾಡಿಸ್ಕೊಂಡವ್ರ ಕರ್ತವ್ಯ. ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ತನು ಮನ ಧನ ಎಲ್ಲವನ್ನೂ ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷನ ರಾಜ್ಯದಲ್ಲಿ ಅಧಿಕಾರ ತಂದ ನಂತರ 3 ವರ್ಷಗಳು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅಧಿಕಾರ ತಿಳಿಸಿದ್ರು. ಆ ನಂತರ ಏಕಾಏಕಿ ಇವರು ಅಧಿಕಾರನ ದಲಿತರಿಗೆ ಬಿಟ್ಟುಕೊಡ್ಬೇಕಾಗಿತ್ತು. ಆ ನಂತರವೂ ಇವರು ದಲಿತರಿಗೆ ಅಧಿಕಾರ ಬಿಟ್ಟುಕೊಡಲಿಲ್ಲ. ಈ ಕೆಲವು ಮಂತ್ರಿ ಕೊಡಿ ಅಂತ ಕೇಳುವಂಥ ಕೂಗು ನಮಗೆ ಅನಿವಾರ್ಯ ಅಂತಲೇ ಸೃಷ್ಟಿ ಮಾಡಿದರೆ ಇದೆಂಥ ದುರ್ದೈವ. ಪ್ರಮುಖವಾಗಿ ಏನು ಬೇಡಿಕೆ ಇದೆ? ನಮ್ಮ ಪ್ರಮುಖ ಬೇಡಿಕೆ, ಈ ದಲಿತ ಸಮುದಾಯ ಈ ಕಾಂಗ್ರೆಸ್ ಸರ್ಕಾರವನ್ನು ನಂಬಿ 135 ಸೀಟನ್ನು ತಂದು ಕೊಟ್ಬಿಟ್ಟು ಇವ್ರ ಹತ್ರ ಮನೆ ಮುಂದೆ ನಿಂತ್ಕೊಂಡು ಸಚಿವರು ಕೊಡಿ, ನಮ್ಗೆ ಅದು ಕೊಡಿ ಇದು ಕೊಡಿ ಅಂತಕ್ಕಂಥ ಬೇಡುವ ಪರಿಸ್ಥಿತಿ ನಮ್ಮ ಸಮುದಾಯಕ್ಕೆ ಏನು ಬಂದಿಲ್ಲ. ನಮ್ಮ ಸಮುದಾಯನೂ ಸ್ವಾಭಿಮಾನ ಘನತೆಯಿಂದ ಇದೆ. ಯಾರಿಗೋ ಒಬ್ಬರಿಗೆ ಮಂತ್ರಿ ಪದವಿಗೋಸ್ಕರ ನಾವು ಬೀದಿಗೆ ನಿಂತು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಮಂತ್ರಿ ಪದವಿ ತಾನಾಗೆ ಹುಡುಕೊಂಬರುತ್ತೆ. ಸಮುದಾಯವನ್ನು ಕಟ್ಟಿ ಸಮುದಾಯದ ಸ್ವಾಭಿಮಾನವನ್ನು ಎತ್ತಿಡಿದ್ರೆ ತನಗೆ ತಾನೇ ಬರುತ್ತೆ ಅಂತಕ್ಕಂಥ ಸಂದೇಶನ ನಮ್ಮ ಜನರು ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಆ ಸಂದೇಶ ಕೊಟ್ಟಿದ್ದೇವೆ. ಅದನ್ನು ತೀರ್ಮಾನ ಮಾಡೋದು 18ನೇ ತಾರೀಕು ಅಂತ ನೋಡ್ತೇವೆ. ನಾವು ತೀರ್ಮಾನ ಮಾಡಲಿ, ಅವರು ತೀರ್ಮಾನ ಮಾಡಲಿಲ್ಲ ಅಂದರೆ ನಮ್ಮ ಡಿಸೈಡನ್ನು ನಾವು ಮಾಡ್ತೇವೆ. ಮೈಸೂರು ಭಾಗದ ಕೆಲ ಶಾಸಕರು ನಮ್ಮ ಪರವಾಗಿ ಸ್ವಾಮಿಗಳು ನಾನು ಯಾರ ಪರವಾಗೂ ಮಾತಾಡಲ್ಲ. ಶಾಸಕರುಗಳು ಎಲ್ಲ ನಮ್ಮವರೇ, ಎಲ್ಲರೂ ನಮ್ಮವರೇ. ನಾವು ಯಾಕೊಬ್ರು ಪರ ಮಾತಾಡೋಣ? ಪರ ವಿರೋಧ ಅನ್ನೋದು ಬರೋಂಗಿಲ್ಲ ಸರ್. ಯಾರಿಗಾರು ಕೊಡಲಿ ಸರ್, ನಮ್ದು ಅಭ್ಯಂತರ ಇಲ್ಲ. ನಾನೇ ಹೇಳ್ತಾ ಇದ್ದೇನೆ, ನಮ್ಮ ಸಮುದಾಯದ ನಮ್ಮಲ್ಲಿ ಗೆದ್ದಿರ್ತಕ್ಕಂಥ ಹಲವಾರು ಜನ ಇದ್ದಾರೆ. ಅದರಲ್ಲಿ ಹಿರಿಯರು ಇದ್ದಾರೆ, ಅದರಲ್ಲಿ ಅನುಭವಿಗಳು ಇದ್ದಾರೆ, ಸ್ವಾಭಿಮಾನಿಗಳಿದ್ದಾರೆ, ಗಟ್ಟಿ ಧ್ವನಿ ಇದೆ. ನಾನು ಯಾಕೆ ಹೆಸರು ಹೇಳಿ ಸರ್? ಒಳ್ಳೆ ಕತೆ ಎಲ್ಲ. ಸಮುದಾಯ ಸ್ವಾಮೀಜಿಯಾಗಿ ಯಾರ್ದೋ ಒಬ್ರು ಹೆಸರು ಹೇಳಕ್ಕೆ ಬರುತ್ತಾ? ಸಮುದಾಯ ದೊಡ್ಡದು ನಮಗೆ. ನಮ್ಮ ಸಮುದಾಯದ ನಾಯಕರು ಯಾರಿಗಾರು ಕೊಡಲಿ, ಅದೆಲ್ಲ ನನಗೆ ಬೇಕಾಗಿರೋದು. ನಾನು ಹೇಳೋದು, ಹಿರಿಯ ನಾಯಕತ್ವವನ್ನು ಕಡೆಗಣಿಸಬಾರ್ದು. ಹಿರಿಯ ನಾಯಕತ್ವವನ್ನು ಕಡೆಗಣಿಸಿದ್ರೆ ಸಮುದಾಯದ ಧ್ವನಿ ಇಲ್ದಂಗೆ ಆಗುತ್ತೆ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಸಂದೇಶ ಸರ್. ಎಸ್ ಸಿ ಮಾದೇವಪ್ಪ ಸಾಹೇಬರು ನಮ್ಮ ಸಮಾಜದಲ್ಲಿ ಸೀನಿಯರ್ ಒಬ್ಬರು ಮಂತ್ರಿ ಆಗಿದ್ದರು, ಇಂದು ಕೂಡ ಮಂತ್ರಿ ಆಗಿದ್ದರು. ಅದು ಅಲ್ಲದೆ ಒಂದು ಸಮಾಜಕ್ಕೆ ಬೇಕಾದಂಥ ಒಬ್ಬ ವ್ಯಕ್ತಿಯವರು, ಕಡೆ ಇರ್ತಕ್ಕಂಥ ಎಲ್ಲರ ಜನರ ಬಗ್ಗೆ ಚಿಂತೆ ಮಾಡ್ತಾ
ಪ್ರತಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕನ ಹೆಸರು ಕರೆಯುವಂಥ ಒಬ್ಬ ನಾಯಕರ ಇವತ್ತು ಕ್ಯಾಬಿನೆಟ್ದಾಗ ಅವ್ರನ್ನ ಬಿಟ್ಟಿದ್ದಾರೆ ಅಂತ ತಕ್ಷಣ ಸಮಾಜಕ್ಕೆಲ್ಲ ನೋವಾಗಿದೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮನವಿ ಐತಿ ಮತ್ತು ಅವ್ರಿಗೆ ಎಚ್ಚರಿಕೆಯೂ ಕೂಡ ಕೊಡುವಂಥ ನಮ್ಮ ನಾಯಕರೆಲ್ಲ ಕೂಡ ಈಗಾಗಲೇ ಮಾಡಿದರು. ಅವರು 18ನೇ ತಾರೀಕು ಸೆಕೆಂಡ್ ಕ್ಯಾಬಿನೆಟ್ ಏನಾಗ್ತಿ ಆ ಕ್ಯಾಬಿನೆಟ್ದಲ್ಲಿ ಅವ್ರಿಗೆ ಮಂತ್ರಿ ಕೊಡಲಿಲ್ಲ ಅಂತಂದ್ರೆ ನಮ್ಮ ಸಮಾಜದ ಒಂದು ನೇಮ ಅಥವಾ ನಾವೇನಾದ್ರು ಬೇರೆ ವಿಚಾರ ಮಾಡಬೇಕಾಗ್ತೈತಿ ಮತ್ತು ನಾವು ಪಕ್ಷದ ವತಿಯಿಂದ ಮತ್ತು ಪಕ್ಷನ ಬಿಡುವಂಥ ಪ್ರಸಂಗ ಕೂಡ ಬರ್ಬೋದು. ನಮ್ಮ ನಾಯಕರೆಲ್ಲ ಕೂಡ ಈಗಾಗಲೇ ಹೇಳಿದರು. ಕಾಂಗ್ರೆಸ್ ಬಿಡ್ತೀರಾ? ಅಲ್ಲ, ಕಾಂಗ್ರೆಸ್ ಸರಿಯಾಗಿ ನಮ್ಮ ನಾಯಕರಿಗಾಗಲಿ ಅಥವಾ ನಮ್ಮ ಸಮಾಜಕ್ಕಾಗಲಿ ನ್ಯಾಯ ಕೊಡಲಿಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆಗ್ಬೋದು, ಹೇಳಕ್ಕೆ ಬರಂಗಿಲ್ಲ. ಅಧಿಕಾರಕ್ಕೋಸ್ಕರ ಮಾತ್ರ ಪಕ್ಷನ ಅಧಿಕಾರ ನೋಡಿ, ಯಾರಾದರೂ ಅಧಿಕಾರಕ್ಕೋಸ್ಕರ ಪಕ್ಷ ಅಧಿಕಾರಕ್ಕಂತ ಹೇಳ್ತಾ ಇಲ್ಲ. ನಾವು ಸಮಾಜಗೋಸ್ಕರ ಯಾರು ಕೆಲಸ ಮಾಡ್ತಾರೋ ಅವ್ರ ಕೈಲಿ ಅಧಿಕಾರ ಇರಬೇಕಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದಾದು ರೀತಿ. ಯಾರು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾರೋ ಅವ್ರ ಕೈಲಿ ಅಧಿಕಾರ ಇರಬೇಕು, ಅಂದ್ರೆ ಆ ಸಮಾಜಕ್ಕೆ ಒಂದು ಒಳ್ಳೆಯದಾಗುತ್ತೆ ಅನ್ನತಕ್ಕಂಥ ಉದ್ದೇಶ ನಮ್ಮದು. ಅದಕ್ಕೆ ಅವರು ಸಮಾಜಗೋಸ್ಕರ ಒಳ್ಳೆ ಕೆಲಸ ಮಾಡಿದರು ಮಾದೇವಪ್ಪ ಸಾಹೇಬರು. ಅವ್ರಿಗೆ ಮಂತ್ರಿ ಕೊಡಬೇಕಂತಕ್ಕಂಥ ನಮ್ಮದು ವಾದ. ನೀವು ಈ ರೀತಿಯಾಗಿ ಮಂತ್ರಿ ಕೊಡೋಂಗಿಲ್ಲ ಅಥವಾ 99% ನಾವು ಇಡೀ ನಾವು ದಲಿತರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ 98% ನಾವು ವೋಟಿಂಗ್ ಮಾಡ್ತೀವಿ. 20-25% ಜನರಿದ್ದವ್ರಿಗೆಲ್ಲರೂ ನೀವು ಏನೇನೋ ಮಾಡ್ತೀರಿ. ಅದ್ರ 90% ವೋಟ್ ಹಾಕಿದವ್ರು ನೀವು ಮುಖ್ಯಮಂತ್ರಿ ಕೊಡಬೇಕಂತಕ್ಕಂಥ ನಮ್ಮದು ವಾದ. ಇವತ್ತು ಒಂದು ಮಂತ್ರಿ ಕೊಡಲಿಲ್ಲ ಅಂತಂದರೆ ನಾವು ಹೆಂಗೆ ಈ ಪಕ್ಷದಾಗಿರ್ಬೋದು? ಸಮಯ ತುಂಬ ಕಮ್ಮಿ ಇದೆಯಲ್ಲ ಸರ್. ಸಮಯ ಇರಲಿ ಅಥವಾ ಇರಲಿ, ಸಮಯ ರಗಡೈತಿ. ಇನ್ನೂ 2 ವರ್ಷ ಸಮಯ ಇದೆ, ಕಟ್ ಮಾಡ್ಬೋದು. 18ನೇ ತಾರೀಕು ಅವ್ರು ಇನ್ನೂ 21 ಜನರ ಮಂತ್ರಿಗಳು ಮಾಡಬೇಕು. 21 ಜನರು ಮಾದೇವಪ್ಪರನ್ನು ಮಾಡಲಿ ಅಂತಕ್ಕಂಥ ನಮ್ಮದೆಲ್ಲ. ನಾವು ಎಲ್ಲ ಕಾಂಗ್ರೆಸ್ ಪಕ್ಷದವ್ರೆ, ನಾವೇನು ಬೇರೆ ಪಕ್ಷದಲ್ಲ, ಕಾಂಗ್ರೆಸ್ ಪಕ್ಷದವ್ರು. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರಿಗೆ ಅನ್ಯಾಯ ಆದಾಗ ಪಕ್ಷ ಇರಲಿ ಇರಲಿ ಎಲ್ಲ ಈ ಕೆಲವೊಂದು ಜನ ಅದ ಪಕ್ಷದಾಗ ಎತ್ಕೊಂಡು ರಾಜೀನಾಮೆ ಕೊಡ್ತೇವೆ, ನಾವಿಲ್ಲಾಂದ್ರೆ ಬೇರೆ ಪಾರ್ಟಿ ಹೋಗ್ತೇವೆ ಅಂತಕ್ಕಂಥ ಉದಾಹರಣೆಗಳು ರಗಡಿದವು. ನಾವು ಹಂಗೆ ಹೇಳ್ತಾ ಇಲ್ಲ. ನಮ್ಮ ನಾಯಕರಿಗೆ ನೀವು ಜರ ಸರಿಯಾದ ಕೊಡಲಿಲ್ಲ, ಮರ್ಯಾದೆ ಕೊಡಲಿಲ್ಲ ಅಂತಂದರೆ ನಮ್ಮ ಹಾದಿ ನಮಗಿದೆ ಅಂತ ಹೇಳ್ತಾ ಇದ್ದೇನೆ. ಈಗ ನಿಮ್ಮ ನಾಯಕರನ್ನ ಇಟ್ಕೊಂಡು ಬೇರೆ ಪಕ್ಷ ಏನಾದರೂ ಕಟ್ಟೋ ಸೂಚನೆ ಇದೆಯಾ? ಅದು ಅಂಥ ಪರಿಸ್ಥಿತಿ ಏನು ಬರೋಂಗಿಲ್ಲ. ನಮ್ಮ ಅನಿಸಿದ ಮಟ್ಟಿಗೆ ಅಂಥ ಪರಿಸ್ಥಿತಿ ಏನು ಬರೋಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ನಾಯಕರು ಸೇರಿ ಒಂದು ನಮ್ಮ ಎಲ್ಲ ದಲಿತ ನಾಯಕರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ವಿಶ್ವಾಸದಿಂದ ಹೋಗ್ತೀವಿ, ಆಗಲೇ ನೋಡೋಣ. ಇದರಲ್ಲಿ ಹಲವಾರು ಕೈಗಡ ಜಾತಿ, ಒಂದು ನೀವು ಈ ರಾಜ್ಯದಲ್ಲಾಗ್ಬೋದು ರಾಷ್ಟ್ರದಲ್ಲಾಗ್ಬೋದು ಜಾತಿಯನ್ನೇ ಮುಂದಿಟ್ಕೊಂಡು ಅಸ್ಪೃಶ್ಯ ಜನಾಂಗದವನು ಮತ್ತು ದಲಿತ ಜನಾಂಗದವನು ಅನ್ನೋ ಕಾರಣಕ್ಕೆ ಇವರು ಮಾಡ್ತಾ ಇದ್ದಾರೆ. ಆದರೆ ಅವರ 4 ಖಾತೆಗಳಲ್ಲೂ ಕೂಡ ಎಲ್ಲೂ ಕಪ್ಪು ಚುಕ್ಕೆ ಇಲ್ಲ. ಇಡಿ ರೈಡ್ ಮಾಡಿದ್ರು, ಲೋಕಾಯುಕ್ತ ರೈಡ್ ಮಾಡಿದ್ರು ಅಂತ ಎಲ್ಲೂ ಕೂಡ ಅವ್ರಿಗಿಲ್ಲ. ಆದರೂ ಇವರು ಜಾತಿ ಆಧಾರದ ಮೇಲೆ ಇಟ್ಕೊಂಡು ಮಾದೇವಪ್ಪ ದಲಿತ ನಾಯಕ ಹೆಚ್ಚು ಬೆಳೀತಾನೆ, ನಾಳೆ ಮುಖ್ಯಮಂತ್ರಿಗೆ ಅರ್ಹತೆ ಇದೆ ಅನ್ನೋ ಒಂದು ಕಾರಣಕ್ಕೆ ಇವರು ಜಾತಿ ಆಧಾರದ ಮೇಲೆ ಇವರು ಅವ್ರನ್ನ ಕೈ ಬಿಟ್ಟಿದ್ದಾರೆ ಅನ್ನೋದು ನಮ್ಮ ಅನಿಸಿಕೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದಿಂದ ಸ್ವಾಭಿಮಾನ ಸಮಾವೇಶ ಅಂತ ಮಾಡಿದ್ದೀವಿ. ಯಾಕಂತೇಳಿದ್ರೆ ಮೈಸೂರು ಪ್ರಾಂತ್ಯ ಏನಿದೆ ಅಲ್ಲಿ ದಲಿತ ಸಮುದಾಯದ ನಾಯಕರುಗಳಿಗೆ ಇವತ್ತಿನ ದಿವಸ ಸಚಿವ ಸ್ಥಾನ ಕೊಟ್ಟಿಲ್ಲ. ಒಂದು ಬೆಂಗಳೂರಲ್ಲಿ ಬಸವಲಿಂಗಪ್ಪರ ಕಾಲದಲ್ಲೇ ದಲಿತರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು, ಅದು ಬಿಟ್ಟು ಬಸವಲಿಂಗಪ್ಪ ಬಿಟ್ಟರೆ ಬೇರೆ ಯಾರಿಗೂ ಕೊಟ್ಟಿಲ್ಲ. ಮೈಸೂರು ಭಾಗ ಆಗಿರ್ಬೋದು, ಇಡೀ ಚಾಮರಾಜನಗರದಿಂದ ಬೀದರ್ವರೆಗೂ ನಮ್ಮ SC ಮಾದೇವಪ್ಪನವರು ಅವರು ಜನತಾದಳದಿಂದ ಇದ್ದಾಗಲಿಂದ ಹಿಡಿದು ಇಲ್ಲಿವರೆಗೂ ದಲಿತ ಸಂಘಟನೆಗಳನ್ನ ಒಗ್ಗೂಡಿಕೊಂಡು ಅವ್ರ ಜೊತೆ ತಾಯಿ ಹೃದಯ ತೋರಿಸ್ಕೊಂಡು ಬಸವಲಿಂಗಪ್ಪ ಇವರು ನಮ್ಮ SC ಮಾದೇವಪ್ಪರು ನಮ್ಮ ಜೊತೆಯಲ್ಲಿ ದಲಿತರ ಜೊತೆಯಲ್ಲಿ ಒಡನಾಟ ಇದ್ದಿದ್ದೆ ನಮ್ಮ ಇವರು SC ಮಾದೇವಪ್ಪನವರು. ಯಾಕಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯನವರ ಬಲಗೈ ಬಂಟರಾಗಿ ಅವ್ರ ಜೊತೆಯಲ್ಲೇ ಅವರ ಹಾದಿನಲ್ಲಿ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಹೋಗ್ದಂಥವ್ರು, ಅವ್ರ ಜೊತೆಲಿದ್ದಂಥವ್ರು. ಇವತ್ತು ಅವ್ರಿಗೆ ಏನಾಯ್ತಂತ ಗೊತ್ತಿಲ್ಲ, ಅವ್ರಿಗೆ ಸಚಿವ ಸ್ಥಾನ ತಪ್ಪಿಸಿದ್ದಾರೆ ಅಂತ ನಾನು ಇವ್ರ ಮೇಲೆ ಮಾಜಿ CM ಮೇಲೆ ಹೊರೆ ಹೊರಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವರು ನಮ್ಮ ಸಿದ್ದರಾಮಣ್ಣವರು ಮಾತಿಗೆ ಮೊದಲು ಏನಾದರೂ ನಾನು ದಲಿತ ಸಮುದಾಯ ನಾನು ದಲಿತನೇ ಅಂತ ಹೇಳ್ತಾ ಇದ್ದ. ಆಯ್ತಪ್ಪ, ದಲಿತ ಸಮುದಾಯ ಅಂತ ಹೇಳ್ತೀರಿ ನೀವು, ಯಾವುದ್ರಲ್ಲಿ ದಲಿತ ಸಮುದಾಯ? ನೀವು ಇಳಿದ ತಕ್ಷಣ ನೀವು ಹೇಳ್ಬೋದಾಗಿತ್ತಲ್ಲ, ಏನಂತ ದಲಿತರು CM ಮಾಡ್ರಿ ಅಂತ ಹೇಳ್ಬೋದಾಗಿತ್ತಲ್ಲ ಯಾರು ಸಿದ್ದರಾಮಣ್ಣವರು. ಆ ಮಾತು ಹೇಳಲೇ ಇಲ್ಲ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.